ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಮಕ್ಕಳಿಗೆ ಇದನ್ನು ಕೊಟ್ಟರೆ ಬೇಕರಿಗೆ ಹೋಗೋದನ್ನೇ ಮರ್ತೋಗ್ತಾರೆ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ಈಸಿಯಾಗಿರುವಂತಹ ಒಂದು ಸ್ನ್ಯಾಕ್ಸನ್ನು ಹೇಗೆ ತಯಾರಿಸೋದು ಅಂತ ಮೊದಲನೇದಾಗಿ ನೋಡೋಣ. ಸೊ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನಾನು 2 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಆದರೆ ಕೆಲವೊಂದು ರೆಸಿಪಿಗಳಿಗೆ ನಾವು ಯಾವ್ಯಾವ ಹಿಟ್ಟನ್ನು ಹಾಕಬೇಕೋ ಅದೇ ಹಿಟ್ಟುಗಳನ್ನು ಹಾಕಿದ್ರೆ ಮಾತ್ರ ಅವು ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಒಂದು ರೆಸಿಪಿಗೆ ನಾವು ಮೈದಾ ಹಿಟ್ಟನ್ನೇ ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋದಾದರೆ ಖಂಡಿತ ನೀವು ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ನಾನು ಮೈದಾ ಹಿಟ್ಟನ್ನು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೆ 1 ಕಪ್ಪಿನ ಮೆಜರ್ಮೆಂಟನ್ನು ತೊಗೊಳ್ಳಿ. ಯಾವುದೇ ಒಂದಾಗಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೇ ಅಳತೆಯಲ್ಲಿ ಹಾಕಿದ್ರೆ ಖಂಡಿತ ಪರ್ಫೆಕ್ಟಾಗಿ ನಿಮಗೆ ಮಾಡುವಂಥ ರೆಸಿಪಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಪಿಂಚಷ್ಟು ನಾನು ಸಾಲ್ಟ್ ಅಂದರೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು 3/4 ಕಪ್ ಸಕ್ಕರೆ ಸಾಕಾಗುತ್ತೆ. ರುಚಿ ಹೆಚ್ಚು ಬೇಕು ಅಂತಂದರೆ 1 ಕಪ್ ಸಾಕಾಗುತ್ತೆ ಫ್ರೆಂಡ್ಸ್. 2 ಕಪ್ ಹಿಟ್ಟಿಗೆ 1 ಕಪ್ ಸಕ್ಕರೆ ಸಾಕು. 2 ಏಲಕ್ಕಿಯನ್ನು ನಾನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಏಲಕ್ಕಿ ಮತ್ತು ಸಕ್ಕರೆ ಇಷ್ಟನ್ನು ಕೂಡ ನಾವು ಪೌಡರ್ ಮಾಡ್ಕೊಂಬರೋಣ. ಇದನ್ನು ನೀಟಾಗಿ ನಾನು ಪೌಡರ್ ಮಾಡ್ಕೊಂಬರ್ತಿದ್ದೀನಿ. ಅಥವಾ ಏಲಕ್ಕಿ ಪೌಡರ್ ಉಪಯೋಗಿಸ್ತೀರಾ ಅಂದರೆ ಬರೀ ಏಲಕ್ಕಿ ಪೌಡರ್ನು ಕೂಡ ಹಾಗೆ ಹಾಕ್ಕೊಳ್ಬೋದು. ಈಗ ನೋಡಿ, ಪೌಡರ್ ಮಾಡ್ಕೊಂಬಂದಿದ್ದೀನಿ. ಈ ರೀತಿಯಾಗಿ ಸಕ್ಕರೆ ಪೌಡರ್ ನಮಗೆ ರೆಡಿಯಾಗಿದೆ. ಈಗ ಇದನ್ನು ಒಂದು ಸೈಡು ನಾವು ಮೊದಲನೇದಾಗಿ ಈಗ ಹಾಕಿರುವಂಥ ಒಂದು ಬೌಲು ನಾವು ಹಿಟ್ಟನ್ನು ಹಾಕಿ ಇಟ್ಟಿದ್ದೀವಲ್ಲ, ಸೊ ಆ ಬೌಲಿಗೆ ಈ ಒಂದು ಸಕ್ಕರೆ ಪೌಡರ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಸಕ್ಕರೆ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀವಿ. ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಹಾಗೆ ಸಕ್ಕರೆ ಪುಡಿ 1 ಕಪ್ ಆಗುವಷ್ಟು ನಾವು ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ನಂತರ ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ. ಇದಕ್ಕೆ ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು 1 ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನ್ ಸಾಕಾಗೋದಿಲ್ಲ. ಸೊ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇದ್ದರೆ ಉಪಯೋಗಿಸಿ, ಖಂಡಿತ ಚೆನ್ನಾಗಿ ಬರುತ್ತೆ. ಇಲ್ಲ ಅನ್ನೋದಾದರೆ ತುಪ್ಪನೂ ಕೂಡ ಕರಗಿಸಿ ಹಾಕ್ಕೊಳ್ಬೋದು. ಇಲ್ಲ ಅದು ಬೇಡ ಅನ್ನೋದಾದರೆ ಅಡುಗೆ ಎಣ್ಣೆ ಇರುತ್ತಲ್ವ, ಸೊ ಅದನ್ನು ಕೂಡ ಬಿಸಿ ಮಾಡಿ ನೀವು ಹಾಕ್ಕೊಳ್ಬೋದು. ನೋಡಿ, ಈಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿ. ಈ ರೀತಿಯಾಗಿ ಹಾಕಿದ ನಂತರ ನಾವು 1 ಸ್ಪೂನಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬಿಸಿ ಇರುತ್ತೆ, ಸೊ ಕೈ ಹಾಕಬೇಡಿ. ಅದಕ್ಕೋಸ್ಕರ ಈಗ 1 ಸ್ಪೂನಿನ ಸಹಾಯದಿಂದ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ಕೈಯಿಂದ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಯಾವುದೇ ಹಿಟ್ಟನ್ನು ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸೋ ವಿಧಾನ ಕೂಡ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದಕ್ಕೆ ನಾವು ತೆಳ್ಳಗೆ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ, ಕೆಲವೊಂದಕ್ಕೆ ಗಟ್ಟಿಯಾಗಿ ಬೇಕಾಗುತ್ತೆ. ಹಾಗೆ ನಾವು ಮಾಡುವಂಥ ರೆಸಿಪಿಗಳ ಮೇಲೆ ಆ ಹಿಟ್ಟನ್ನು ಕಲಿಸೋ ವಿಧಾನ ಡಿಪೆಂಡ್ ಆಗಿರುತ್ತೆ. ಈಗ ಚಕ್ಲಿಗೆ ಬೇರೆ ಥರ, ಹಾಗೆ ಕೋಡ್ಬಳೆಗೆ ಬೇರೆ ಥರ ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಅದೇ ರೀತಿ ಇವಾಗ ಇದಕ್ಕೂ ಕೂಡ ನಾವು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ಮೊದಲನೇದಾಗಿ ನಾವು ಹಾಕಿರುವಂಥ ಬೆಣ್ಣೆ ಈ ಒಂದು ಇಷ್ಟು ಹಿಟ್ಟಿಗೆ ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಉಂಡೆ ಕಟ್ಟಿ ನೋಡಿದ್ರೆ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಓಕೆ, ಅದಾದ ನಂತರ ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಸೊ ಈಗ ನಾವು ಇದಕ್ಕೆ ಹಾಲು ತಗೊಂಡಿದ್ವಿ. ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ. ಕಾಯಿಸಿ ತಣ್ಣಗಾಗಿರೋವಂತಹ ಹಾಲು. ಆ ಹಾಲನ್ನು ನಾನು ಈ ಒಂದು ಹಿಟ್ಟಿಗೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಟೋಟಲಾಗಿ 1 ಕಪ್ ಹಾಲು ಬೇಕಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ನಮಗೆ ಗಟ್ಟಿ ಬೇಡ, ಹಾಗೆ ಜಾಸ್ತಿ ತೆಳ್ಳಗೂ ಕೂಡ ಬೇಡ, ಮೀಡಿಯಮ್ ಆಗಿರಬೇಕು. ಅಂದರೆ ಗಟ್ಟಿ ಅಂದರೆ ತೀರಾ ಗಟ್ಟಿ ಬೇಡ ನಮಗೆ. ಯಾಕೆಂದರೆ ಇದನ್ನು ನೆನೆಯೋದಕ್ಕೆ ಒಂದು 5 ನಿಮಿಷ ನಾವು ರೆಸ್ಟಿಗೆ ಬಿಟ್ಬಿಟ್ರೆ ಪರ್ಫೆಕ್ಟಾಗಿ ನಮಗೆ ಬೇಕಾಗಿರೋವಂಥ ಒಂದು ಸ್ಟ್ರೆಚ್ಚರಿಗೆ ಬಂದುಬಿಡುತ್ತದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ, ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪ ಇದ್ದರೆ ಸಾಕು. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ತಗೊಂಡಿದ್ದೀನಿ. ಈಗ ಇಷ್ಟು ತಗೊಂಡಿರೋವಂಥದ್ರಲ್ಲಿ 2 ಪಾರ್ಟ್ಸ್ ಮಾಡ್ಕೊಳ್ಳೋಣ. ಇದನ್ನು 2 ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಂದನ್ನು ಈಗ ಚೆನ್ನಾಗಿ ನಾದ್ಕೊಳ್ಳೋಣ. ಮೊದಲನೇದಾಗಿ ಈ ರೀತಿಯಾಗಿ ನಾದ್ಕೊಂಡು ತಗೊಳ್ತಾ ಇದ್ದೀನಿ. ಹೀಗೆ ನಾದದ ನಂತರ ಇವಾಗ ನಾವು ಹಿಟ್ಟು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನೋಡ್ಬೋದು ನೀವು. ಜಾಸ್ತಿ ತೆಳ್ಳಗಿದ್ರೆ ನಮಗೆ ಈ ರೀತಿಯಾಗಿ
ಬರೋದಿಲ್ಲ ಸ್ನ್ಯಾಕ್ಸು. ಅದಕ್ಕೋಸ್ಕರ ಈಗ ಸ್ವಲ್ಪ ಎಣ್ಣೆ ಏನಾದರೂ ಹಚ್ಚಿ ಬೇಕು ಅಂತಂದರೆ ನೀವು ಇದನ್ನು ಲಟ್ಟಿಸ್ಕೋಬೇಕು. ಸೊ ಲಟ್ಸೋವಂಥ ವಿಧಾನ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ. ಯಾವಾಗಲೂ ಕೂಡ ಕೆಲವರೆಲ್ಲ ಈ ಸ್ನ್ಯಾಕ್ಸನ್ನು ಮಾಡಿರ್ತೀರ ಸ್ವೀಟನ್ನು, ಆದರೆ ಏನು ಗೊತ್ತಾ, ನಾವು ಲಟ್ಟಿಸ್ಬೇಕಾದ್ರೆ ತುಂಬ ತೆಳ್ಳಗೆ ಲಟ್ಟಿಸ್ಬಿಡ್ತೀವಿ. ಆವಾಗ ಯಾಕೆ ನಮಗೆ ಅಷ್ಟು ದಪ್ಪವಾಗಿ ನಮ್ಮ ಮನೆಯಲ್ಲಿ ಮಾಡುವಂಥ ಒಂದು ಶಂಕರಪಾಳಿ ಹಿಂಗೆ ಬರ್ತಾ ಇಲ್ವಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಏನು ಮಾಡಬೇಕು, ನಾವು ದಪ್ಪವಾಗಿ ಲಟ್ಟಿಸ್ಕೋಬೇಕು. ಈ ರೀತಿಯಾಗಿ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಈಗ ಇದನ್ನು ಸೈಡಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಎಷ್ಟು ದಪ್ಪ ಬಂದಿದೆ ಇದು ಅನ್ನೋದನ್ನು ತೋರಿಸ್ತೀನಿ. ಅದಾದ ನಂತರ ಕಟ್ ಮಾಡಿದ ನಂತರ ಸೈಡಲ್ಲಿ ಎಡ್ಜಸ್ಸನ್ನೆಲ್ಲ ತೆಗೆದು ಬಿಡೋಣ. ತೆಗೆದಾದ ನಂತರ ನೋಡಿ ಎಷ್ಟು ದಪ್ಪ ಇದೆ, ಇಷ್ಟು ದಪ್ಪ ಇರಬೇಕು. ಜಾಸ್ತಿ ದಪ್ಪನೂ ಬೇಡ, ಏಕೆಂದರೆ ಎಣ್ಣೆಯಲ್ಲಿ ಒಳಗಡೆ ನೀಟಾಗಿ ಬೇಯೋದಿಲ್ಲ. ಆವಾಗ ಹಾಗೆ ಹಸಿ ಹಸಿ ಇರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ನಾನು ದೊಡ್ಡದಾಗಿ ಮಾಡ್ಕೊಳ್ತಾ ಇಲ್ಲ, ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿ ತಗೊಳ್ಳೋಣ. ಇದೇ ರೀತಿ ನಾನು ಇನ್ನೊಂದು ಬ್ಯಾಚನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಸೊ ಈಗ ಆಗಿರೋ ಅಂಥದ್ದನ್ನು ಒಂದೊಂದಾಗಿ ನಾವು ತೆಗೆದು ತೋರಿಸ್ತಾ ಇದ್ದೀನಿ, ನೋಡ್ಬೋದು ಹೇಗಿದೆ ಅಂತ. ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಮೀಡಿಯಮಾಗಿ ಎಣ್ಣೆ ಕಾಯೋದಕ್ಕೆ ನಾನು ಇಟ್ಟಿದ್ದೀನಿ. ಸೊ ಎಣ್ಣೆ ಮೀಡಿಯಮಾಗಿ ಕಾಯಲಿ. ಫಸ್ಟು ನಿಧಾನವಾಗಿ ಇದನ್ನು ಬಿಡಿಸ್ಕೊಳ್ಳಿ. ಒಂದು ತಟ್ಟೆಗೆ ನೀವು ಫಸ್ಟು ಹಾಕಿ ಅದಾದ ನಂತರ ಎಣ್ಣೆಗೆ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ನೀವು ಬಿಡಿಸ್ತಾ ಕೂತ್ಕೊಂಡ್ರೆ ಎಣ್ಣೆ ತುಂಬ ಬಿಸಿಯಾಗಿಬಿಡುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಬೇಗ ಬೇಗ. ಅದಕ್ಕೋಸ್ಕರ ಹಾಗೆ ಅರ್ಧ ಬೆಂದಿರುತ್ತೆ, ಅರ್ಧ ಬೆಂದಿರಲ್ಲ, ಈ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಆಗಿದೆ ಇಷ್ಟನ್ನೆಲ್ಲ. ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ನೋಡ್ಬೋದು ನೀವು ಎಷ್ಟು ಬಿಸಿಯಾಗಿದೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ. ತುಂಬ ಏನು ಬಿಸಿ ಆಗಿಲ್ಲ, ಜಸ್ಟ್ ಸಣ್ಣದಾಗಿ ಬಬಲ್ಸ್ ಬರ್ತಾ ಇದೆ. ಹೀಗೆ ಇರಬೇಕು ಎಣ್ಣೆ. ನಿಮಗೆ ಈ ಕಲರ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇದೇ ರೀತಿ ಎಣ್ಣೆ ಇರಬೇಕು ಫ್ರೆಂಡ್ಸ್. ಓಕೆ, ಜಾಸ್ತಿ ಬಿಸಿ ಆಗಿರೋವಂಥ ಎಣ್ಣೆಗೆ ಹಾಕಿದ್ರೆ ಅದು ಉಬ್ಬಿ ಬಂದುಬಿಡುತ್ತೆ, ನಿಮಗೆ ಶಂಕರಪಾಳಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿರುವಂತಹ ಒಂದು ಟೇಸ್ಟಿಯಾಗಿರುವಂತಹ ಗರಿ ಗರಿಯಾಗಿರುವಂತಹ ಸ್ನ್ಯಾಕ್ಸ್ನ ಖಂಡಿತ ನೀವು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಬೇಕ್ರಿಗೆ ಹೋಗಲ್ಲ ಅವರು. ಮನೆಯಲ್ಲೇ ಇದೇ ಮಾಡಿಕೊಡುವಂಥ ಪದೇ ಪದೇ ಮಾಡಿಸಿ ನಿಮ್ಮ ಹತ್ರ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆ, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಎರಡೂ ಸೈಡ್ ಕೂಡ ನಾನು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆಗಿದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ನೀವು ನೀಟಾಗಿ ಇನ್ನೊಂದು ಸಲ ಅದನ್ನು ಮಗ್ಚಾಕಿದ್ರೆ ನೀಟಾಗಿ ಆಗುತ್ತೆ. ಈಗ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಆಗಿರೋ ಅಂಥದ್ದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ನೋಡ್ಬೋದು. ಈ ರೀತಿಯಾಗಿ ರುಚಿಯಾಗಿರುವಂಥ ಒಂದು ಶಂಕರಪಾಳೆ ರೆಸಿಪಿ ರೆಡಿಯಾಗಿದೆ. ಈ ಶಂಕರಪಾಳಿಯನ್ನು ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗರಿ ಗರಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು.